ಪಡಿತರ ಕಾರ್ಡ್ದಾರರಿಗೆ ಆಹಾರ ಇಲಾಖೆ ಮತ್ತೊಂದು ಗುಡ್ ನ್ಯೂಸ್ ನೀಡಿದೆ. ಏನಂದ್ರೆ ಕಳೆದ 2 ತಿಂಗಳಿಂದನೂ ಕೂಡ ಯಾರ್ಯಾರು APL ಕಾರ್ಡ್ ಮತ್ತು BPL ಕಾರ್ಡ್ ಕರೆಕ್ಷನ್ ಮಾಡ್ಲಿಕ್ಕೆ ಆಗಿದ್ದಿಲ್ವೋ, ಸೊ ಅವರಿಗೆ ಕರೆಕ್ಷನ್ ಮಾಡ್ಕೊಳ್ಲಿಕ್ಕೆ ಇವತ್ತಿಂದ 9 ದಿನಗಳ ಕಾಲ ಅವಕಾಶವನ್ನ ಮಾಡಿಕೊಟ್ಟಿದೆ. ವಿಭಾಗವಾರು ಅವಕಾಶ ಮಾಡಿಕೊಟ್ಟಿರೋದು, ಒಂದೊಂದು ವಿಭಾಗಕ್ಕೆ 3 ದಿನಗಳ ಕಾಲ ಅವಕಾಶವನ್ನ ಮಾಡಿಕೊಟ್ಟಿರೋದು. ಈ ಹಿಂದೆನೂ ಕೂಡ ತಿದ್ದುಪಡಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಬಟ್ ಟೆಕ್ನಿಕಲ್ ಸಮಸ್ಯೆ ಇತ್ತು. ಆದರೂ ಕೂಡ ಅರ್ಜಿ ಹಾಕುವವರ ಸಂಖ್ಯೆ ಕಡಿಮೆ ಏನಿದ್ದಿಲ್ಲ. 53,000 ಕಳೆದ ತಿಂಗಳು 53,000 ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ಅಂತೇಳಿ ಆಹಾರ ಇಲಾಖೆ ಮಾಹಿತಿಯನ್ನು ನೀಡ್ತಾ ಇದೆ. ಸೊ ಇವತ್ತಿನಿಂದ 9 ದಿನಗಳ ಕಾಲನೂ ಕೂಡ ಅರ್ಜಿಯನ್ನ ಹಾಕ್ತಾರೆ. ಹಾಗಾದ್ರೆ ನಾವು ಅರ್ಜಿಯನ್ನು ಹಾಕ್ತೀವಿ ತಿದ್ದುಪಡಿಗೆ, ಆದ್ರೆ ಏನು ಸ್ಥಿತಿ ಏನಿದೆ? ನನ್ನ ಹಾಕಿ 15 ದಿನ ಆಗಿದೆ. ನನ್ನ ಮನೆಯೊಡತಿ ಹೆಸರು, ಮೊದಲು ಮನೆ ಮುಖ್ಯಸ್ಥರ ಹೆಸರು ಜೆಂಟ್ಸ್ ಇತ್ತು. ಸೊ ಲೇಡೀಸ್ ಆಗ್ಬೇಕಾಗಿರೋದ್ರಿಂದ ನನ್ನ ಹೆಸರು ಬದಲಾವಣೆ ಮಾಡಿದ್ದೀನಿ. ಅಥವಾ ನನ್ನ ಮನೆಯಲ್ಲಿ ಯಾರಾದ್ರೂ ಮೃತರು ಹಿರಿಯರು ತೀರ್ಕೊಂಡಿದ್ರೆ ಅವರ ಹೆಸರನ್ನ ಡಿಲೀಟ್ ಮಾಡ್ಬೇಕಾಯ್ತು, ಅದನ್ನು ಕೂಡ ಮಾಡಿದ್ದೀನಿ. ಆದ್ರೆ ಏನಾಗಿದೆ, ಅಪ್ಡೇಟ್ ಆಯ್ತಾ ಇಲ್ಲ, ಅದರ ಸ್ಥಿತಿ ಹೇಗಿದೆ, ಸ್ಟೇಟಸ್ ಹೇಗಿದೆ ಅನ್ನೋದನ್ನ ಹೇಗೆ ತಿಳ್ಕೊಬಹುದು? ನೀವೇ ನಿಮ್ಮ ಮೊಬೈಲ್ನಲ್ಲಿ, ನಿಮ್ಮ ಲ್ಯಾಪ್ಟಾಪ್ನಲ್ಲಿ, ಸಿಸ್ಟಮ್ ಅಲ್ಲಿ ಅಥವಾ ಬ್ರೌಸಿಂಗ್ ಸೆಂಟರ್ಗೆ ಹೋಗಿ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಅದು ಹೇಗೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ನೀವು ಮೊಬೈಲ್ ಆಗಿದ್ರೆ ಮೊಬೈಲ್ ಅಲ್ಲಿ, ಸಿಸ್ಟಮ್ ಆಗಿದ್ರೆ ಸಿಸ್ಟಮ್ ಅಲ್ಲಿ. ನಾನು ಸಿಸ್ಟಮ್ ಅಲ್ಲಿ ನಿಮ್ಗೆ ಮಾಹಿತಿಯನ್ನು ತೋರಿಸ್ತಾ ಇದ್ದೀನಿ. ಸೊ ಆಹಾರ ಇಲಾಖೆ ವೆಬ್ಸೈಟ್ ಏನಿದೆ, ahara.kar.nic.in ಅಂತ ಏನಿದೆ, ಈ ವೆಬ್ಸೈಟ್ ನೀವು ಓಪನ್ ಮಾಡಿದ್ರೆ ಇದರಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂತ ಅಂಶಗಳೆಲ್ಲವೂ ಕೂಡ ಬರ್ತವೆ. ಇದರಲ್ಲಿ ಈ ಸೇವೆ ಅಂತ ಇದೆ. ಈ ಸೇವೆ ಅಂತಿರುವಂತದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇದರಲ್ಲಿ ಎಡಭಾಗದಲ್ಲಿ ನಿಮಗೆ 4ರಿಂದ 10 ಅಂಶಗಳೆಲ್ಲವೂ ಕೂಡ ಬರ್ತವೆ ನಿಮಗೆ. ಇದರಲ್ಲಿ ವಿಧಾನ, ಈ ಪಡಿತರ ಚೀಟಿ, ಈ ಸ್ಥಿತಿ ಅಂತ ಏನಿದೆ 3ನೇ ಆಪ್ಷನ್, ಈ ಸ್ಥಿತಿಯನ್ನ ನೀವು ಓಪನ್ ಮಾಡಬೇಕು. ಇದರಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ DBTಯ ಸ್ಥಿತಿಯನ್ನ ಮಾಹಿತಿ ಕೊಟ್ಟಿದ್ದೆ, ಅದನ್ನು ಕೂಡ ಇನ್ನೊಂದ್ಸರಿ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ. ಈಗ ಬೇಕಾಗಿರೋದು ಕರೆಕ್ಷನ್ ಮಾಡಿರ್ತಾರೆ, ಕರೆಕ್ಷನ್ಗೆ ಅರ್ಜಿ ಹಾಕಿರ್ತಾರೆ, ಆ ಸ್ಟೇಟಸ್ ಅನ್ನ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿ. ನೀವು ಒಂದ್ ವೇಳೆ BPL ಕಾರ್ಡ್ಗೆ ಏನಾದ್ರೂ ಅರ್ಜಿ ಸಲ್ಲಿಸಿದ್ರೆ, ಅಂದ್ರೆ ಎಮರ್ಜೆನ್ಸಿ ಹೆಲ್ತ್ ಇಶ್ಯೂಸ್ ಮಾತ್ರ ಕೊಡ್ತಾ ಇದ್ದಾರೆ ಹೊಸ ಹಾಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ಹೇಳಿ. ಇದನ್ನ ಕ್ಲಿಕ್ ಮಾಡಿ ನೀವು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಆಗಿದ್ರೆ ಮೊದಲ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಬೇಕು. ಅಥವಾ ನೀವು ಬಳ್ಳಾರಿ, ಬೀದರ್ ಅಂದ್ರೆ ಕಲಬುರಗಿ ಡಿವಿಷನ್ ಅಂತ ಹೇಳಿ ಇವರು ಆಡಳಿತಕ್ಕೆ ಅನುಕೂಲ ಆಗೋ ರೀತಿಯಾಗಿ ಮಾಡಿರೋದು. ಈ ಕಲಬುರಗಿ ವ್ಯಾಪ್ತಿಯಲ್ಲಿ ಸಾಕಷ್ಟು ರೀತಿಯಾದಂತ ಜಿಲ್ಲೆಗಳು ಬರ್ತದೆ. ಆ ಜಿಲ್ಲೆಗಳು ಈ ಕೆಳಗೆ ತೋರಿಸ್ತಿರುವಂತ ಜಿಲ್ಲೆಗಳಿಂದವೆ, ಬಳ್ಳಾರಿ, ಬೀದರ್, ಚಿಕ್ಕಬಳ್ಳಾಪುರ, ಈ ರೀತಿ ಜಿಲ್ಲೆಗಳಿಂದವೆ. ಅವರು ಇಲ್ಲಿ ಚೆಕ್ ಮಾಡಬೇಕು. ಇನ್ನು ಕೆಳಭಾಗದಲ್ಲಿ ಅಂದ್ರೆ ಬೆಳಗಾವಿ, ಮೈಸೂರು ಡಿವಿಷನ್ ಭಾಗದಲ್ಲಿ ಮತ್ತಷ್ಟು ಜಿಲ್ಲೆಗಳಿದಾವೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಈ ಕ್ಲಿಕ್ ಮಾಡೋ ಮೂಲಕ ನೀವು, ಉದಾಹರಣೆಗೆ ನಾನು ಬೆಂಗಳೂರದೇ ಕ್ಲಿಕ್ ಮಾಡಿದೀನಿ ಅಂತ ಅನ್ಕೊಳ್ಳಿ. ಸೊ ನಿಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ, ಏನೇನ್ ಮಾಹಿತಿಯನ್ನ ತಗೋಬಹುದು ಅಂತ ಹೇಳಿ. ಇದರಲ್ಲಿ ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ ಹೇಗಿದೆ ಅಂತ ಹೇಳಿ. ನೀವೇನಾದ್ರೂ ಹೊಸ ಅರ್ಜಿ ಏನಾದ್ರೂ ಹಾಕಿದ್ರೆ, ನಾ ಅದೇ ಹೇಳಿದ್ನಲ್ಲ, ಈಗ ಸದ್ಯಕ್ಕೆ ಅವಕಾಶ ಕೊಟ್ಟಿರೋದು BPL ಕಾರ್ಡ್ಗೆ ಮಾತ್ರ. ಅದು ಹೆಲ್ತ್ ಇಶ್ಯೂಸ್ ಏನಾರ ಇದ್ರೆ, ಎಮರ್ಜೆನ್ಸಿ ಇದ್ರೆ ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು. ಅದನ್ನ ಮಾತ್ರ ಪರಿಗಣಿಸ್ತಾರೆ. ಅದು ಅನ್ನಭಾಗ್ಯ ಸ್ಕೀಮ್ಗೆ ಮತ್ತೆ ಅದು ಲಾಗೂ ಆಗೋದಿಲ್ಲ. ಅದು ಏನಿದ್ರು ಕೂಡ ನೀವು ಆಸ್ಪತ್ರೆಯಲ್ಲಿ BPL ಕಾರ್ಡ್ ಅನ್ನು ತೋರಿಸಿ ಆಪರೇಷನ್ ಮತ್ತು ಚಿಕಿತ್ಸೆ ವೆಚ್ಚವನ್ನ ಬಹಳ ಕಡಿಮೆ ಮಾಡ್ಲಿಕ್ಕೆ ಮಾತ್ರ ಈಗ ಅವಕಾಶ ಇರೋದು. ಸೊ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಸಿಚುವೇಶನ್ ಏನಿದೆ ಅಂತ ಹೇಳಿ ಇದು ಮಾಡಬಹುದು. ಇಲ್ಲಿ ಏನಿದೆ ನಿಮಗೆ ನಂಬರ್ ಇರುತ್ತೆ, RC ನಂಬರ್ ಏನಿದೆ, ಅಥವಾ ಅಕ್ನಾಲೆಜ್ಮೆಂಟ್ ನಂಬರ್, ಇದು ಅಕ್ನಾಲೆಜ್ಮೆಂಟ್ ನಂಬರ್ ಮಾತ್ರ ಎಂಟ್ರಿ ಮಾಡಬೇಕು. ಸೊ ಗೋ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ. ನಾನಿಲ್ಲಿ ಹೇಳಲಿಕ್ಕೆ ಹೊರಟಿರೋದು ಬಹಳ ಪ್ರಮುಖವಾಗಿ ಪಡಿತರ ಚೀಟಿಯ ಬದಲಾವಣೆ ಕೋರಿಕೆ ಸ್ಥಿತಿ. ಯಾಕಂದ್ರೆ ಈಗ ಎಲ್ಲರೂ ಕೂಡ ಜಾಸ್ತಿ ಮಾಡ್ತಾ ಇರೋದು ಏನಂದ್ರೆ 3ನೇ ಆಪ್ಷನ್ ಇಲ್ಲಿ ಏನ್ ತೋರಿಸ್ತಾ ಇದೆ, ರೇಷನ್ ಕಾರ್ಡ್ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಏನಿದೆ. ಸೊ ಇದು ಪಡಿತರ ಚೀಟಿಯ ಬದಲಾವಣೆಯ ಕೋರಿಕೆ ಸ್ಥಿತಿ ಏನಿದೆ, ಇದನ್ನ ಕ್ಲಿಕ್ ಮಾಡಬೇಕು. ಇದನ್ನ ಬಳಸಿ ನಿಮ್ಮ ಪಡಿತರ ಚೀಟಿಯ ಬದಲಾವಣೆಯ ಕೋರಿಕೆಯ ಸ್ಥಿತಿಯನ್ನ ವೀಕ್ಷಿಸಬಹುದು. ಅಂದ್ರೆ ನಿಮ್ಮ ಸ್ಟೇಟಸ್ ಏನಿದೆ ಅನ್ನೋದು ಗೊತ್ತಾಗತ್ತೆ. ಒಂದು ಎಕ್ಸಾಂಪಲ್ ಕೂಡ ಕೊಡ್ತೀನಿ. ಸೊ ಅದನ್ನ ಕ್ಲಿಕ್ ಮಾಡಿರೋದು. ಸೊ ಇಲ್ಲಿ ನೀವು RC ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ನಾನು ಈಗ ಆಲ್ರೆಡಿ ಒಂದು ಎಂಟ್ರಿ ಮಾಡಿದ್ದೀನಿ, ಸ್ವಲ್ಪ ಬೇಗ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ. ನಿಮ್ಮ ರೇಷನ್ ಕಾರ್ಡ್ ಪಡಿತರ ಚೀಟಿ ಏನಿದೆ, ಅದು APL ಕಾರ್ಡ್ ಇರ್ಬೋದು ಅಥವಾ BPL ಕಾರ್ಡ್ ಇರ್ಬೋದು, ಅದರ RC ನಂಬರ್ ಅನ್ನ ನೀವು ಎಂಟ್ರಿ ಮಾಡಬೇಕು. ಇಲ್ಲಿ ಅಕ್ನಾಲೆಜ್ಮೆಂಟ್ ನಂಬರ್ ಅಂತ ಇರುತ್ತೆ. ನೀವು ತಿದ್ದುಪಡಿ ಅರ್ಜಿ ಹಾಕಿದಾಗ ನೀವು ಬ್ರೌಸಿಂಗ್ ಸೆಂಟರ್ ಈಗ ಅವಕಾಶ ಇಲ್ಲ, ಕಳೆದ ತಿಂಗಳು ಬ್ರೌಸಿಂಗ್ ಸೆಂಟರ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಈಗ ನಿಮಗೆ ಸೇವಾ ಕೇಂದ್ರಗಳು ಏನೇನು ಬರ್ತವೆ, ಆ ಸೇವಾ ಕೇಂದ್ರಗಳು
ಕರ್ನಾಟಕ 1, ಬೆಂಗಳೂರು 1 ಮತ್ತೆ ಗ್ರಾಮ 1 ಈ ರೀತಿಯಾದಂತ ಸೇವಾ ಕೇಂದ್ರಗಳಲ್ಲಿ ನೀವು ಏನಾದ್ರು ಚೇಂಜಸ್ ಮಾಡಿದ್ರೆ ಒಂದು ಅಕ್ನಾಲೆಜ್ಮೆಂಟ್ ನಂಬರ್ ಕೊಡ್ತಾರೆ. ಅದು ಅಕ್ನಾಲೆಜ್ಮೆಂಟ್ ನಂಬರ್ನ ನಾನು ಎಂಟ್ರಿ ಮಾಡ್ತಾ ಇರೋದು. ಈ ಎರಡು ಮಾಹಿತಿ ಬಹಳ ಅತ್ಯಗತ್ಯ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಗೋ ಅಂತ ಹೇಳಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಮಾಹಿತಿ ಸಿಗ್ತಾ ಇದೆ. ಇದರಲ್ಲಿ ಇರೋದನ್ನ ಹೇಳ್ತಾ ಇರೋದು, ಇದು ನನ್ನ ಸ್ನೇಹಿತರ ಮಾಹಿತಿ. ಸೊ ಅವರು ಯಾವಾಗ ರಿಕ್ವೆಸ್ಟ್ ಮಾಡಿದ್ರು ಅಂದ್ರೆ ಅರ್ಜಿ ಯಾವಾಗ ಹಾಕಿದ್ರು ತಿದ್ದುಪಡಿಗೆ ಅನ್ನೋದ್ರ ಮಾಹಿತಿ ಇದೆ, ಮತ್ತು ಯಾವಾಗ ಕ್ಲಿಯರ್ ಮಾಡಿದೆ ಆಹಾರ ಇಲಾಖೆ, ಯಾವತ್ತು ಆ ತಿದ್ದುಪಡಿ ಅರ್ಜಿಯನ್ನ ಓಕೆ ಮಾಡಿದೆ ಅನ್ನೋದರ ಮಾಹಿತಿ, ಡೇಟ್ ಏನಿದೆ ವಿತ್ ಟೈಮ್ ಅದನ್ನು ಕೂಡ ಕೊಡುತ್ತೆ. ಮತ್ತು ಸ್ಟೇಟಸ್ ಏನಿದೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಬಹಳ ನೀಟಾಗಿ ಮಾಹಿತಿ ಇದೆ. ಸ್ಟೇಟಸ್ ಅಪ್ರೂವ್ಡ್, ಅನುಮೋದಿಸಲಾಗಿದೆ. ಅವ್ರು ಏನು ಚೇಂಜಸ್ ಏನ್ ಕೇಳಿದ್ರು, ಮನೆ ಮುಖ್ಯಸ್ಥರ ಹೆಸರನ್ನ ಚೇಂಜಸ್ ಗೆ ಕೇಳಿದ್ದಿಲ್ಲಿ, ಯಾಕಂದ್ರೆ ಅವರ ಮದರ್ ತೀರ್ಕೊಂಡಿದ್ರು, ಅವರ ಪತ್ನಿಯವರನ್ನ ಮನೆಯ ಮುಖ್ಯಸ್ಥರಾಗಿ ಮಾಡಬೇಕಾಗಿತ್ತು. ಸೊ ಅದನ್ನ ಮಾಡಿದ್ದಾರೆ. ಇಲ್ಲಿ ನೋಡಿ, ಆಗಸ್ಟ್ 19ನೇ ತಾರೀಕು ಅವರು ಅರ್ಜಿ ಸಲ್ಲಿಸಿದ್ದು, ಆಗಸ್ಟ್ 25ನೇ ತಾರೀಕಿಗೆ ಕ್ಲಿಯರ್ ಮಾಡಿದ್ದಾರೆ. ಸೊ ಬಹಳ ಬೇಗನೆ ಆಗಿದೆ. ಆದ್ರೆ ಇಲ್ಲಿ ಸಮಸ್ಯೆ ಇರೋದೇನಂದ್ರೆ, ನಿಮಗೆ ಇಲ್ಲಿ ಬಹಳ ಬೇಗ ಕ್ಲಿಯರ್ ಆಗುತ್ತೆ. ಬಹಳಷ್ಟು ಜನ APL ಕಾರ್ಡ್ ಇದನ್ನ ಮೊದಲು ಮಾಹಿತಿಯನ್ನು ಕೊಟ್ಬಿಡ್ತೀನಿ, ಆನಂತರ ಇದರ ಸಂಬಂಧಿಸಿದಂತ ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ ನಿಮಗೆ. ಇದ್ರ ಜೊತೆಗೆ ಇನ್ನೊಂದ್ಸರಿ ನಿಮಗೆ ಬ್ರೀಫ್ ಆಗಿ ಇನ್ಫಾರ್ಮೇಶನ್ ಕೊಡೋದೇನಂದ್ರೆ, DBT ಸ್ಟೇಟಸ್ ಏನಿದೆ, ನೇರ ನಗದು ವರ್ಗಾವಣೆ ಸ್ಥಿತಿ, ಇದು ಕೂಡ ಇಲ್ಲೇ ಆಪ್ಷನ್ ಇದೆ. ಅದನ್ನ ಕ್ಲಿಕ್ ಮಾಡಿ ಯಾವ ವರ್ಷ, ಜುಲೈ ಅಥವಾ ಆಗಸ್ಟ್, ಸೆಪ್ಟೆಂಬರ್. ಈಗಾಗಲೇ ಜುಲೈ ಮತ್ತು ಆಗಸ್ಟ್ ಬಹುತೇಕ ಅಂತಿಮ ಆಗಿದೆ, 95% ಕೊಟ್ಟಿದ್ದಾರೆ. ಸೊ ಆಗಸ್ಟ್ ತಿಂಗಳದ್ ಮಾತ್ರ, ಸೆಪ್ಟೆಂಬರ್ ತಿಂಗಳದ್ ಮಾತ್ರ ಕೊಡಬೇಕಾಗಿರೋದು. ಸೊ ಇಲ್ಲಿ RC ನಂಬರ್ ಅನ್ನ ಎಂಟ್ರಿ ಮಾಡಬೇಕು. RC ನಂಬರ್ ಕೆಳಗಡೆ ನಿಮಗೆ ಕ್ಯಾಪ್ಚಾ ನಮೂದಿಸಿರ್ತೀರ, ಮೇಲೆ ಏನ್ ತೋರಿಸುತ್ತೆ ಆ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಸೊ ನಿಮಗೆ ಇದು ಹಳೆ ಇದನ್ನ ಮತ್ತೊಂದ್ಸರಿ ನಿಮಗೆ ರೀಕಾಲ್ ಮಾಡೋ ರೀತಿಯಾಗಿ ತೋರಿಸ್ತಾ ಇರೋದು. ಯಾರು ಮನೆ ಮುಖ್ಯಸ್ಥರು, ಕಾರಣ, ಮಾಹಿತಿ ಏನು ಎಲ್ಲದೂ ಕೂಡ ಡೀಟೇಲ್ ಕೊಡುತ್ತೆ. ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಫಲಾನುಭವಿಗಳಿಗೆ ಎಷ್ಟು ಕೊಡ್ಬೇಕಾಗತ್ತೆ ಹಣ, 680 ರೂಪಾಯಿ ಅಂತನೂ ಇದೆ. ಸೊ ನಿಮಗೆ ನೋಡಿ, ಇಲ್ಲಿ ಪೋಸ್ಟ್ ಆಫೀಸ್ ಮಾಡಿರೋದು ಇವ್ರ ಅಕೌಂಟ್. ನಿಮ್ಗೆ ಮಾಹಿತಿ ನೋಡ್ತಾ ಹೋದ್ರೆ ಪೋಸ್ಟ್ ಆಫೀಸ್ಗೆ, ಅವರ ಅಕೌಂಟ್ಗೆ, ಅವರ ಪೋಸ್ಟ್ ಆಫೀಸ್ ಅಕೌಂಟ್ಗೆ ದುಡ್ಡು ಹೋಗಿರೋದು ಕೂಡ ಕಾಣಿಸ್ತಿದೆ. ಸೊ ಇದು DBTಯ ಸ್ಟೇಟಸ್. ಜೊತೆಗೆ ತಿದ್ದುಪಡಿಯ ಸ್ಟೇಟಸ್ ಏನಿದೆ, ಇದನ್ನ ಇನ್ನೊಂದ್ಸರಿ ಬಹಳ ಬೇಗ ನೀಟಾಗಿ ಹೇಳೋದಾದ್ರೆ, ಆಹಾರ ಇಲಾಖೆಯ ವೆಬ್ಸೈಟ್ ಓಪನ್ ಮಾಡಬೇಕು. ಇದರಲ್ಲಿ ಈ ಸ್ಥಿತಿ, ಈ ಸೇವೆಗಳಂತ ಏನಿದೆ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ 3ನೇ ಆಪ್ಷನ್ ಈ ಸ್ಥಿತಿ ಬರುತ್ತೆ. ಇದರಲ್ಲಿ ತಿದ್ದುಪಡಿಯ ವಿನಂತಿಯ ಸ್ಥಿತಿ ಅಂತಿದೆ. ಸೊ ನೇರವಾಗಿ ನೀವು ಕ್ಲಿಕ್ ಮಾಡಿದ್ರೆ ನೇರವಾಗಿ ಮಾಹಿತಿ ಸಿಗುತ್ತೆ. ನಿಮಗೆ ಯಾವ ಜಿಲ್ಲೆ ಅನ್ನೋದನ್ನ ಕೆಳಗಡೆ ನೋಡ್ಕೋಬಹುದು. 3 ವಿಭಾಗದ ರೀತಿ ಇದೆ. ಮೊದಲನೇ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದೀನಿ ನಾನು, ಬೆಂಗಳೂರಿನ RC ನಂಬರ್ನ ಮಾಹಿತಿ ಇರೋದ್ರಿಂದ. ಇಲ್ಲಿ ನೀವು ಪಡಿತರ ಚೀಟಿಯ ಬದಲಾವಣೆ ಕೋರಿಕೆ ಸ್ಥಿತಿ ಏನಿದೆ ಇದನ್ನ ಕ್ಲಿಕ್ ಮಾಡಿಕೊಂಡು ನೀವು RC ನಂಬರ್ನ ಎಂಟ್ರಿ ಮಾಡಬೇಕು. ಅಕ್ನಾಲೆಜ್ಮೆಂಟ್ ನಂಬರ್, ನೀವು ಅರ್ಜಿ ಸಲ್ಲಿಸುವ ವೇಳೆ ಬ್ರೌಸಿಂಗ್ ಸೆಂಟರ್ನವ್ರು ಅಂದ್ರೆ ಸೇವಾ ಕೇಂದ್ರದವ್ರು ಕೊಟ್ಟಂತ ಅಕ್ನಾಲೆಜ್ಮೆಂಟ್ ನಂಬರ್ನ ಎಂಟ್ರಿ ಮಾಡಿದ್ರೆ ನಿಮಗೆ ಮಾಹಿತಿ, ನಾನು ಹಾಕಿರೋ ಅರ್ಜಿ ಹೋಗಿದೆಯಾ ಇಲ್ವಾ, ಸಂಪೂರ್ಣವಾದಂತ ಮಾಹಿತಿ ಸಿಗುತ್ತೆ ಮತ್ತು ಏನ್ ಸ್ಥಿತಿ ಇದೆ ಅನ್ನೋದು ಕೂಡ ಗೊತ್ತಾಗತ್ತೆ. ಬಟ್ ಇದರಲ್ಲಿ ಒಂದು ಸಮಸ್ಯೆ ಇರೋದೇನಂದ್ರೆ, ಇಲ್ಲಿ ನಿಮಗೆ ಈ ಅರ್ಜಿ ಸಲ್ಲಿಸಿದ ಇದರಲ್ಲಿ ಕೆಲವು ಸರಿ ಮಾಹಿತಿ ಸಿಗೋದಿಲ್ಲ. ಏನಾದ್ರು ಸಿಕ್ಕಿಲ್ಲ ಅಂದ್ರೆ ಅನ್ನಭಾಗ್ಯದ್ದು ನೀವು ಆಹಾರ ಇಲಾಖೆಗೆ ಹೋಗ್ಬೇಕಾಗತ್ತೆ. ಗೃಹಲಕ್ಷ್ಮಿ ಸ್ಕೀಮ್ ಏನಾದ್ರು ಬೇಕಾದ್ರೆ ಸ್ಥಳೀಯವಾಗಿ CDPO, ಅಂಗನವಾಡಿ ಕಾರ್ಯಕರ್ತರ ಸಹಾಯವನ್ನು ತೆಗೆದುಕೊಂಡು CDPO ಹತ್ರ ಹೋಗ್ಬೇಕಾಗತ್ತೆ. ಯಾರ್ಯಾರು ಈ ರೀತಿ ಚೇಂಜಸ್ ಮಾಡಿದ್ದಾರೆ, ಎಸ್ಪೆಷಲಿ ಮನೆ ಮುಖ್ಯಸ್ಥರನ್ನ ಹೆಸರು ಚೇಂಜ್ ಮಾಡಿದ್ದಾರೆ, ಇದೇ ಫಸ್ಟ್ ಟೈಮ್ ಗೃಹಲಕ್ಷ್ಮಿಗೆ ಅಪ್ಲೈ ಮಾಡ್ತಾ ಇದ್ದಾರೆ, ಅಪ್ಲೈ ಮಾಡೋರಿಗೆ ಯಾವಾಗ ಸಿಗುತ್ತೆ ಅಂತ ಕೇಳೋರ್ ಸಂಖ್ಯೆ ಜಾಸ್ತಿ ಇದೆ. 3 ತಿಂಗಳಾಗುತ್ತೆ ಅಂತನೂ ಕೂಡ ಮಾಹಿತಿ ಇದೆ. ಯಾಕಂದ್ರೆ 3-4 ತಂತ್ರಾಂಶಗಳಲ್ಲಿ ಅದು ಬದಲಾಗಬೇಕು. 3-4 ತಂತ್ರಾಂಶಗಳಲ್ಲಿ ಅಂದ್ರೆ, ಒಂದು, ನೀವು ಅನ್ನಭಾಗ್ಯ ಸ್ಕೀಮ್ ಆಹಾರ ಇಲಾಖೆಯಲ್ಲಿ ತಿದ್ದುಪಡಿ ಆಗಿರೋದು ಕರೆಕ್ಷನ್ ಆಗ್ಬೇಕು, ಅಪ್ಡೇಟ್ ಆಗ್ಬೇಕು. ಆಮೇಲೆ ಕುಟುಂಬ ತಂತ್ರಾಂಶ ಅನ್ನುವಂತ ಇನ್ನೊಂದು ಸಾಫ್ಟ್ವೇರ್ ಅಲ್ಲೂ ಕೂಡ ಅಪ್ಡೇಟ್ ಆಗ್ಬೇಕು. ಅದಾದ ನಂತರ ಗೃಹಲಕ್ಷ್ಮಿ ಸ್ಕೀಮ್ಗೆ ಅವ್ರು ಆ್ಯಡ್ ಮಾಡ್ಕೋತಾರೆ. ಅದಕ್ಕಿಂತ ಮುಂಚೆಯಾಗಿ ಈ ಗವರ್ನೆನ್ಸ್ ಅಲ್ಲೂ ಕೂಡ ಆ್ಯಡ್ ಆಗಬೇಕು. ಸೊ ಈಗ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಏನಂತಂದ್ರೆ, ಒಟ್ಟು ತಿದ್ದುಪಡಿಗೆ ಅರ್ಜಿ ಸಲ್ಲಿಸೋರ ಸಂಖ್ಯೆ ಇಲ್ಲಿಂದ ಅಂದ್ರೆ ಕಳೆದ ಒಂದು 3-4 ವರ್ಷದಿಂದ ಕೂಡ ನೋಡಿದ್ರೆ 3,18,000 ಇರೋದು. ಇದರಲ್ಲಿ ಅಕ್ಸೆಪ್ಟ್ ಆಗಿರೋದು ಇಲ್ಲ, ಕರೆಕ್ಟ್ ಆಗಿದೆ, ಇವರು ಕೇಳಿದಂತ ಮಾಹಿತಿ ಏನಿದೆ ಸರಿ ಇದೆ ಅಂತ ಹೇಳಿ ಅಕ್ಸೆಪ್ಟ್ ಮಾಡಿರೋದು 1,17,646.
ತಿರಸ್ಕೃತಗೊಂಡಿರೋದು, ರಿಜೆಕ್ಟ್ ಆಗಿರೋದು ಯಾವುವು ಅಂದರೆ 93,362. ಇದರ ಬಗ್ಗೆನೂ ಕೂಡ ನಾನು ಈ ಹಿಂದೆನೂ ಕೂಡ ಹಳೆ ವಿಡಿಯೋಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾಕೆ ತಿರಸ್ಕೃತಗೊಂಡಿದೆ, ಯಾಕೆ ಫೇಲ್ಡ್ ಆಗಿದೆ, ಯಾಕೆ ರಿಜೆಕ್ಟ್ ಆಗಿದೆ ಅಂತ ಹೇಳಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅವರು ಕೊಟ್ಟಂಥ ಮಾಹಿತಿ ಏನಿದೆ ಅವು ಸಮರ್ಪಕವಾಗಿರೋದಿಲ್ಲ. ಫುಡ್ ಆಫೀಸರ್ಸ್, ಫುಡ್ ಇನ್ಸ್ಪೆಕ್ಟರ್ ಕೂಡ ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಸ್ಥಳೀಯವಾಗಿ ಪಡಿತರ ಕೇಂದ್ರದವ್ರು ಏನಿರ್ತಾರೆ ಅವರ ಒಂದನ್ನು ಕೂಡ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ವಿಳಾಸ ಒಂದ್ ಕಡೆಗಿರುತ್ತೆ, ಮತ್ತೆಲ್ಲೋ ಇರ್ತಾರೆ. ಸೊ ಈ ರೀತಿ ಎಲ್ಲ ಇದ್ರೂ ಕೂಡ ಕಷ್ಟ. ಸೊ ಸಂಬಂಧಿಕರ ಹೆಸರನ್ನು ಕೂಡ ಆಡ್ ಮಾಡಿ ತಿದ್ದುಪಡಿ ಮಾಡಿ ಅಂತ ಹೇಳಿ ಕೇಳಿದವರ ಸಂಖ್ಯೆನೂ ಕೂಡ ಜಾಸ್ತಿ ಇದೆ. ಈ ಕಾರಣಗಳಿಗಾಗಿ ತಿದ್ದುಪಡಿ ಅರ್ಜಿ ಹಾಕಿದ್ರು ಕೂಡ ರಿಜೆಕ್ಟ್ ಆಗಿದ್ದಾವೆ. ಸೊ ಇವತ್ತಿಂದ 9 ದಿನಗಳ ಕಾಲ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನೀವು ಅರ್ಜಿ ಹಾಕಾದ್ಮೇಲೆ ನೀವು ಚೆಕ್ ಮಾಡಬಹುದು, ನನ್ನ ಅರ್ಜಿ ಸ್ಥಿತಿ ಹೇಗಿದೆ, ಬಂತ, ಅಕ್ಸೆಪ್ಟ್ ಆಗಿದೆಯಾ, ಅಕ್ಸೆಪ್ಟ್ ಆಗಿಲ್ವಾ, ಅಕ್ಸೆಪ್ಟ್ ಆಗಿಲ್ಲ ಅಂದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಿಮ್ಮ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಅಂದ್ರೆ ಸ್ಥಳೀಯವಾಗಿ ನೀವು ಆಹಾರ ಇಲಾಖೆ ಕಚೇರಿಗೆ ಹೋಗಿ ಅಲ್ಲಿ ಫುಡ್ ಇನ್ಸ್ಪೆಕ್ಟರ್ ಏನಿರ್ತಾರೆ ಅವ್ರನ್ನ ಕೇಳಿದ್ರೆ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ, ಏನ್ ಮಾಡಬೇಕು ಏನಿಲ್ಲ ಅಂತ ಹೇಳಿ. ಸೊ ಇದು ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ನಿಮ್ಮ ಸ್ಥಿತಿಯನ್ನ ಅರ್ಜಿ ತಿದ್ದುಪಡಿಗೆ ಏನಾದ್ರು ಹಾಕಿದ್ರೆ ಹೇಗೆ ತಿಳ್ಕೊಬಹುದು, ಸ್ಟೇಟಸ್ ಹೇಗಿದೆ ಅಂತ ಹೇಳಿ ಒಂದು. ಎರಡನೇದು, ನಿಮಗೆ ಬೇರೆ ಬೇರೆ ರೀತಿಯ ಮಾಹಿತಿ, DBT ಸ್ಥಿತಿ ಹೇಗೆ ತಿಳ್ಕೊಬಹುದು ಅದರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ಶರಣು ಹಂಪಿ, News 18.